ಮೊದಲು ಸ್ನೇಹಿತರೆ ನೀವು ಈ ಒಂದು ವಿಡಿಯೋನ ನೋಡ್ಕೊಂಡ್ ಬನ್ನಿ. Don't look back, just keep running. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾವ ರೀತಿಯಾಗಿ ನಾವು ಜನರೇಟ್ ಮಾಡಬಹುದು ಅಂತ AI ಮುಖಾಂತರ ಜನರೇಟ್ ಮಾಡಿರುವಂತ ವಿಡಿಯೋ ಇದು. ಬಹಳಷ್ಟು ಜನ ಈ ರೀತಿಯಾದಂತ ಹಲವಾರು ಸ್ಟೋರಿಗಳನ್ನ ರಚನೆ ಮಾಡಿ ಏನಪ್ಪಾ ಅಂದ್ರೆ ದುಡ್ಡನ್ನ ಅರ್ನ್ ಮಾಡ್ತಿದ್ದಾರೆ. ನಾನು ನಿಮಗೆ ಈ ರೀತಿಯಾದಂತ ಬಹಳಷ್ಟು ಜನ ಏನನ್ನ ಮಾಡ್ತಿದ್ದಾರೆ ಅಂತ ಸ್ನೇಹಿತರೆ, ಶಾರ್ಟ್ ವಿಡಿಯೋಗಳನ್ನ ರೆಡಿ ಮಾಡೋದನ್ನ ಹೇಳ್ಕೊಡ್ತಿದ್ದಾರೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಕ್ಲಿಪ್ ನ 15 ನಿಮಿಷಗಳ ವಿಡಿಯೋನ ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವಾಗಿನ ನಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಸ್ನೇಹಿತರೆ ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿನಿ. ಇವಾಗ ಏನಪ್ಪಾ ಅಂದ್ರೆ ನಾವು ಚಾಟ್ GPT ಒಳಗೆ ಹೋಗ್ಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಚಾಟ್ GPT ಹೋದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ, ಈ ರೀತಿಯಾದಂಥ ಇಲ್ಲಿ ನಾವು ಒಂದು ಕಥೆಯನ್ನು ಬರೀಬೇಕು ಸ್ನೇಹಿತರೆ. ಇದಕ್ಕೆ ಚಾಟ್ GPT ಏನಪ್ಪಾ ಅಂದ್ರೆ ರಾಮಾಯಣ ಕತೆ, ಕನ್ನಡ ಕತೆ, ಈ ರೀತಿಯಾಗಿ ಸ್ಕ್ರಿಪ್ಟ್ ಕೊಟ್ಟಿದೆ ಸ್ನೇಹಿತರೆ. ನಮಗೆ ಈ ಒಂದು ಚಾಟ್ GPT ಏನು ಮಾಡ್ತಮ್ಮ, ಈ ರೀತಿಯಾದಂಥ ಒಂದು ರಾಮಾಯಣದ ಒಂದು ಫಾಂಟ್ನ ಕೊಡುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿಯಾದಂಥ ಒಂದು ಸ್ಕ್ರಿಪ್ಟ್ನ ಕೊಡುತ್ತೆ. ನೋಡಿ ಇಲ್ಲಿ ಕೊಡ್ತಲ್ಲ. ಇವಾಗ ನಾವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ ಒಂದು ಬಾಕ್ಸ್ನಲ್ಲಿ ಕೊಟ್ಟಿದ್ದಲ್ಲ, ಇದನ್ನು ಸ್ನೇಹಿತರೆ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ನೋಡಿ ಈ ರೀತಿಯಾದಂಥ ಒಂದು ಕಾಪಿ ಆಯಿತು ಸ್ನೇಹಿತರೆ. ಇವಾಗ ಏನಪ್ಪ ಇದರಿಂದ ನಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಬರಬೇಕು ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ ನಾವೇನು ಅಂದ್ರೆ ನಮ್ಮ ಒಂದು ಆಡಿಯೋನ ಜನ್ರೇಟ್ ಮಾಡ್ಕೋಣ. ಇಲ್ಲಿ ಓಪನ್ AI FM ಅಂತ ಸರ್ಚ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ನೋಡಿದ್ರೆ ಸ್ನೇಹಿತರೆ ಈ ರೀತಿಯಾದಂಥ ಒಂದು ಫ್ರಂಟ್ನ ಬರುತ್ತೆ. ಇಲ್ಲಿ ಏನಪ್ಪ ಒಂದು ಆಲ್ರೆಡಿ ಒಂದು ಫ್ರಂಟ್ನ ಬರೆದಿರ್ತಾರೆ ಸ್ನೇಹಿತರೆ, ಸ್ಕ್ರಿಪ್ಟ್ನ ಬರೆದಿರ್ತಾರೆ. ಅದನ್ನು ನಾವು ಅಳಿಸ್ತಾ ಹೋಗಬೇಕು ಒಂದೊಂದಾಗಿ ಎಲ್ಲ ಅಷ್ಟನ್ನು. ಇವಾಗ ಸ್ನೇಹಿತರೆ ಒಂದೊಂದಾಗಿ ಎಲ್ಲ ಅಷ್ಟು ನಮ್ಮ ಒಂದು ಸ್ಕ್ರಿಪ್ಟ್ನ ಇಲ್ಲಿ ಅಳಿಸ್ದೇವು. ಇವಾಗ ಏನಪ್ಪ ನಾವು ಕಾಪಿ ಮಾಡಿದಂಥ ಒಂದು ಸ್ಕ್ರಿಪ್ಟ್ನ ಇಲ್ಲಿ ಪೇಸ್ಟ್ ಮಾಡ್ಬೇಕು ಸ್ನೇಹಿತರೆ. ನೋಡಿ, ಪೇಸ್ಟ್ ಮಾಡಿ ತಕ್ಷಣ ಸ್ನೇಹಿತರೆ ಇಲ್ಲಿ ಪ್ಲೇ ಮಾಡಬೇಕು. ಇವಾಗ ನೋಡಿ ಸ್ನೇಹಿತರೆ, ನೋಡಿ ಜನರೇಟ್ ಇಮೇಜ್ ಪ್ರಾಂಪ್ಟ್ ಅಂತ ಈ ರೀತಿಯ ಚಾಟ್ GPT ಸೆಂಡ್ ಮಾಡಿದಪ್ಪ ಸ್ನೇಹಿತರೆ. ನೋಡಿ, ಈ ರೀತಿಯಾದಂಥ ಒಂದು ನಮಗೆ ಪ್ರತಿಯೊಂದು ಇಮೇಜ್ನ ಸ್ಕ್ರಿಪ್ಟ್ ನಮಗೆ ಕೊಡುತ್ತೆ. ಇದೇ ರೀತಿಯಾಗಿ ನೋಡಿ, ಇದೆಲ್ಲ ಸಹಿತ ಒಂದು ಬಾಕ್ಸ್ನಲ್ಲಿ ಕೊಡುತ್ತೆ ಬೇರೆ ರೀತಿಯಾಗಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಒಂದು ಸ್ಕ್ರಿಪ್ಟ್ನ ಕೊಡುತ್ತೆ. ಇವಾಗ ಇದನ್ನು ಕಾಪಿ ಮಾಡ್ಕೊಂಡು ಸ್ನೇಹಿತರೆ ನಾವು ಮತ್ತೆ ಇಲ್ಲಿ ಒಂದು ಗೂಗಲ್ ಫ್ಲೋ AI ಅಂತ ಸರ್ಚ್ ಮಾಡೋಕೆ ಸ್ನೇಹಿತರೆ. ಗೂಗಲ್ ಫ್ಲೋ AI ಇಲ್ಲಿ ಏನು ಕಾಣ್ತಿದ್ರೆ 3ನೇ ಆಪ್ಷನ್ಸ್, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಟೈಮ್ ತಗೋತೀವಿ ಸ್ನೇಹಿತರೆ. ಇವಾಗ ಏನಪ್ಪ ಅಂದ್ರೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಮಾಡಿದ ತಕ್ಷಣ ಇಲ್ಲಿ ಏನಪ್ಪ ಅಂದ್ರೆ ನೀವು ಸ್ನೇಹಿತರೆ ಈ ರೀತಿಯಾಗಿ ಅಪ್ಲೋಡ್ ಮಾಡಿದರೆ ಸ್ನೇಹಿತರೆ ನಿಮಗೆ ಒಂದು ವಿಡಿಯೋನ ರೆಡಿ ಮಾಡಿಕೊಡುತ್ತೆ. ಈ ಒಂದು ಚಾಟ್ GPT ಸ್ವಲ್ಪ ಟೈಮ್ ತಗೊಳುತ್ತೆ, ಆದ್ರೆ ರೆಡಿ ಮಾಡಿಕೊಡುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಏನಪ್ಪ ಇಲ್ಲಿ ನಮ್ಮ ಒಂದು ವಿಡಿಯೋನ ರೆಡಿಯಾಗಿದೆ. ಓಪನ್ ಮಾಡ್ತೀನಿ ನೋಡಿ. ಇದನ್ನು ಡನ್ ಅಂತ ಹೊಡೆದು ಇಲ್ಲಿ ಡೌನ್ಲೋಡ್ ಅಂತಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ಪ್ರಾಜೆಕ್ಟ್, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಪ್ರಾಜೆಕ್ಟ್ನ ಡೌನ್ಲೋಡ್ ಆಗುತ್ತೆ. ನೋಡಿ, ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು 15 ನಿಮಿಷಗಳ ವಿಡಿಯೋನ ಯಾವ ರೀತಿ ಜನರೇಟ್ ಮಾಡೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ.
ಇದೇ ರೀತಿಯಾದಂತ ಹಲವಾರು ವಿಡಿಯೋಗಳು ನಿಮ್ಮ ಮುಂದೆ ಕಂಟೆಂಟ್ ಗಳನ್ನ ತರ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.